ನಮಸ್ಕಾರ ವೃಷಭ ರಾಶಿಯವರೇ, ಈ ಜುಲೈ 10, 11, 12, 13ರ ದಿನಗಳು ಕೇವಲ ಸಾಮಾನ್ಯ ದಿನಗಳು ಎಂಬ ಭಾವನೆಯಿಂದ ಈ ವಿಡಿಯೋವನ್ನು ಪ್ರಾರಂಭಿಸಿದರೆ ಈ ವಿಶ್ಲೇಷಣೆಯಲ್ಲಿರುವ ಅಸಲಿ ಉದ್ದೇಶ ನಿಮಗೆ ಪೂರ್ತಿಯಾಗಿ ತಲುಪುವುದಿಲ್ಲ. ಕೆಲವು ಸಮಯಗಳಲ್ಲಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಒಂದೇ ಒಂದು ಘಟನೆಯಿಂದ ಬರುವುದಿಲ್ಲ. ಸರಣಿಯಾಗಿ ನಡೆಯುವ ಸಣ್ಣ ಸಣ್ಣ ಪರಿಣಾಮಗಳು ಹೊಸ ದಿಕ್ಕನ್ನು ತೋರಿಸುತ್ತವೆ. ಈ 4 ದಿನಗಳು ಸಹ ಅಂತಹ ದಿಕ್ಕಿನತ್ತ ಕೊಂಡೊಯ್ಯುತ್ತವೆ ಎಂಬ ವಿಷಯದೊಂದಿಗೆ ಈ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ. ಈ ದಿನ ವೃಷಭ ರಾಶಿಯವರಿಗೆ ಜುಲೈ 10ರಿಂದ ಜುಲೈ 13ರವರೆಗೆ ಇರುವ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಜೀವನ ಯಾವ ಹಂತದಲ್ಲಿ ಹೆಜ್ಜೆ ಇಡಲಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಪ್ರತಿ ಅಂಶವನ್ನು ಬಿಡಿಬಿಡಿಯಾಗಿ ಪರಿಶೀಲಿಸುತ್ತೇವೆ. ಪ್ರಾರಂಭದಲ್ಲಿ ಕಾಣಿಸುವ ಸಂಕೇತಗಳು, ಮಧ್ಯದಲ್ಲಿ ಎದುರಾಗುವ ಪರಿಸ್ಥಿತಿಗಳು ಮತ್ತು ಕೊನೆಯಲ್ಲಿ ಮನಸ್ಸಿನಲ್ಲಿ ಮೂಡುವ ಸ್ಪಷ್ಟತೆ, ಇವೆಲ್ಲವನ್ನೂ ಕ್ರಮವಾಗಿ ಅರ್ಥಮಾಡಿಕೊಳ್ಳೋಣ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇನ್ನು ನಮ್ಮ ಸನಾತನ ಭಜರಂಗಿ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ನೆನಪಿಗೆ ಬರುತ್ತಿದೆ. ನಾನು ಮಾಡುತ್ತಿರುವ ಪ್ರಯತ್ನಕ್ಕೆ ಸರಿಯಾದ ದಿಕ್ಕು ಯಾವುದು ಎಂಬ ಸಂಶಯ ಸ್ವಲ್ಪ ಕಾಲದಿಂದ ನಿಮ್ಮನ್ನು ಕಾಡುತ್ತಿದೆ. ಕೆಲವು ಕೆಲಸಗಳು ಪ್ರಾರಂಭವಾದವು, ಕೆಲವು ಮಧ್ಯದಲ್ಲಿ ನಿಂತು ಹೋದವು ಮತ್ತು ಕೆಲವು ಕೆಲಸಗಳು ಪೂರ್ಣಗೊಂಡವು. ಆದರೆ ಮನಸ್ಸಿಗೆ ತೃಪ್ತಿ ಸಿಗಲಿಲ್ಲ. ಈ ಅನುಭವಗಳೆಲ್ಲವೂ ಒಂದು ಅಂತ್ಯವನ್ನು ಅಲ್ಲ, ಒಂದು ಪಾಠವನ್ನು ನೀಡಿವೆ. ಅದೇ ಪಾಠ ಈಗ ಉಪಯೋಗಕ್ಕೆ ಬರುವ ಸಮಯ ಬಂದಿದೆ. ಜುಲೈ 10ರ ಬೆಳಿಗ್ಗೆಯಿಂದ ನಿಮ್ಮ ಆಲೋಚನೆಗಳಲ್ಲಿ ಒಂದು ಕ್ರಮ ಏರ್ಪಟ್ಟಿದೆ ಎಂಬ ಭಾವನೆಯೊಂದಿಗೆ ಈ ವಿಶ್ಲೇಷಣೆ ಮುಂದುವರಿಯುತ್ತದೆ. ಇಷ್ಟು ದಿನ ಒಮ್ಮೆಗೆ ಎಷ್ಟೋ ವಿಷಯಗಳ ಮೇಲೆ ದೃಷ್ಟಿ ನೆಟ್ಟಿದ್ದ ಮನಸ್ಸು ಈಗ ಪ್ರಮುಖವಾದವುಗಳನ್ನು ಮುಂದಕ್ಕೆ ತರಬೇಕೆಂದು ನಿರ್ಣಯಿಸುತ್ತದೆ. ಈ ಸಣ್ಣ ಬದಲಾವಣೆಯೇ ಮುಂದಿನ ಹೆಜ್ಜೆಗಳಿಗೆ ಬಲವಾಗಿ ನಿಲ್ಲುತ್ತದೆ. ತಕ್ಷಣವೇ ಪ್ರತಿಕ್ರಿಯಿಸುವ ಅಭ್ಯಾಸಕ್ಕಿಂತ ಒಂದು ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಧೋರಣೆ ಹೆಚ್ಚಿನ ಪ್ರಾಧಾನ್ಯತೆ ಪಡೆಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಲಿರುವವರ ಮಾತುಗಳನ್ನು ಸಹ ಹೊಸ ಕೋನದಲ್ಲಿ ಪರಿಶೀಲಿಸುವ ಅವಕಾಶ ನಿಮಗೆ ಸಿಗುತ್ತದೆ. ಹಿಂದೆ ಸಾಧಾರಣವಾಗಿ ಅನಿಸಿದ ಒಂದು ಸಲಹೆ ಈಗ ಬೆಲೆಬಾಳುವ ಮಾರ್ಗದರ್ಶಕವಾಗಿ ಅನಿಸುತ್ತದೆ. ಹಾಗೆಯೇ ಇಷ್ಟು ದಿನ ದೊಡ್ಡದಾಗಿ ಪಟ್ಟಿಸಿಕೊಳ್ಳದ ಒಂದು ಸಣ್ಣ ವಿಷಯ ಮುಂದಿರುವ ದಿನಗಳ ಯೋಜನೆಯಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಅದಕ್ಕಾಗಿಯೇ ಪ್ರತಿ ಮಾಹಿತಿಯನ್ನು ಶ್ರದ್ಧೆಯಿಂದ ಗಮನಿಸುವುದು ಈ 4 ದಿನಗಳ ವಿಶೇಷತೆಯಾಗಿ ನಿಲ್ಲುತ್ತದೆ. ಜುಲೈ 10ರ ಮತ್ತೊಂದು ಪ್ರಮುಖ ಅಂಶ ಸಮಯ ನಿರ್ವಹಣೆ. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟ ಒಂದು ಕೆಲಸ ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಈ ಬಾರಿ ಅದನ್ನು ಪಕ್ಕಕ್ಕಿಡದೆ ಪೂರ್ತಿ ಮಾಡಬೇಕೆಂಬ ಆಲೋಚನೆ ಬಲಗೊಳ್ಳುತ್ತದೆ. ಆ ಕೆಲಸ ಪೂರ್ಣಗೊಳ್ಳುವುದರಿಂದ ಹೊಸ ಜವಾಬ್ದಾರಿಗಳಿಗೂ ಸ್ಥಾನ ಸಿದ್ಧವಾಗುತ್ತದೆ. ಒಂದು ಅಧ್ಯಾಯ ಮುಗಿಯಿತು ಎಂಬ ಭಾವನೆ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ವಾತಾವರಣ ಸ್ವಲ್ಪ ಭಿನ್ನವಾಗಿರುತ್ತದೆ. ಹೊರಗೆ ನಡೆಯುವ ಬದಲಾವಣೆಗಳಿಗಿಂತ ನಿಮ್ಮ ಆಲೋಚನೆಯಲ್ಲಿ ನಡೆಯುವ ಬದಲಾವಣೆಯೇ ಪ್ರಧಾನವಾಗಿರುತ್ತದೆ. ಯಾರಿಗಾಗಿ ಕೆಲಸ ಮಾಡಬೇಕು, ಯಾವ ಕೆಲಸವನ್ನು ಮೊದಲು ಪೂರ್ತಿ ಮಾಡಬೇಕು, ಯಾವ ಗುರಿಗೆ ಹೆಚ್ಚಿನ ಸಮಯ ನೀಡಬೇಕು ಎಂಬ ವಿಷಯಗಳಲ್ಲಿ ಸ್ಪಷ್ಟತೆ ಹೆಚ್ಚುತ್ತದೆ. ಈ ಸ್ಪಷ್ಟತೆ ನಿಮ್ಮಲ್ಲಿರುವ ಸಂಶಯಗಳನ್ನು ಒಂದೊಂದಾಗಿ ಕಡಿಮೆ ಮಾಡುತ್ತದೆ. ಈ ದಿನ ನಿಮ್ಮ ಮಾತುಗಳಿಗೆ ವಿಶೇಷ ಮೌಲ್ಯವಿರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿದರೂ, ಕಚೇರಿಯಲ್ಲಿ ಮಾತನಾಡಿದರೂ, ಸ್ನೇಹಿತರೊಂದಿಗೆ ಮಾತನಾಡಿದರೂ ನೀವು ಹೇಳುವ ಮಾತುಗಳಲ್ಲಿ ಸ್ಥಿರತೆ ಕಾಣಿಸುತ್ತದೆ. ಅದಕ್ಕಾಗಿಯೇ ಅನಗತ್ಯವಾದ ವಾದಗಳಿಗಿಂತ ಕಡಿಮೆ ಮಾತುಗಳಲ್ಲಿ ಸ್ಪಷ್ಟವಾದ ನಿರ್ಧಾರವನ್ನು ಹೇಳುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಕೇಳುವ ಗುಣವು ಈ ಸಮಯದಲ್ಲಿ ನಿಮಗೆ ಬಲವಾಗಿ ಕೆಲಸ ಮಾಡುತ್ತದೆ. ಹಿಂದೆ ಪಡೆದ ಪ್ರತಿ ಅನುಭವ ಈಗ ಒಂದು ಸಾಧನವಾಗಿ ಬದಲಾಗುತ್ತದೆ. ಅಂದು ಕಷ್ಟವಾಗಿ ಅನಿಸಿದ ಘಟನೆಗಳು ಈಗ ನಿಮ್ಮ ನಿರ್ಧಾರಗಳಿಗೆ ಮತ್ತಷ್ಟು ಬಲವಾಗಿ ನಿಲ್ಲುತ್ತವೆ. ಅದಕ್ಕಾಗಿಯೇ ಹಿಂದಿರುಗಿ ನೋಡಿ ಸಂಕಟಪಡುವ ಹಂತ ಮುಗಿದು ಮುಂದಕ್ಕೆ ನೋಡಿ ಹೆಜ್ಜೆ ಇಡಬೇಕೆಂಬ ಧೈರ್ಯ ಹೆಚ್ಚುತ್ತದೆ. ನಿಮ್ಮಲ್ಲಿನ ಆತ್ಮವಿಶ್ವಾಸ ಮತ್ತಷ್ಟು ಸ್ಪಷ್ಟವಾಗಿ ಕಾಣಿಸುತ್ತದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿರುವ ಒಂದು ಯೋಜನೆಯನ್ನು ಕಾಗದದ ಮೇಲೆ ಬರೆಯಬೇಕೆಂಬ ಆಲೋಚನೆ ಬರುತ್ತದೆ. ಗುರಿಗಳನ್ನು ಸಣ್ಣ ಸಣ್ಣ ಹಂತಗಳಾಗಿ ವಿಭಜಿಸಿ ಮುಂದಕ್ಕೆ ಸಾಗುವುದು ಇಲ್ಲಿ ಪ್ರಧಾನವಾಗಿರುತ್ತದೆ. ದೊಡ್ಡ ಕನಸು ಒಂದೇ ದಿನದಲ್ಲಿ ನನಸಾಗುವುದಿಲ್ಲ, ಆದರೆ ಪ್ರತಿದಿನ ಇಡುವ ಸಣ್ಣ ಹೆಜ್ಜೆ ಆ ಕನಸಿಗೆ ಹತ್ತಿರ ಮಾಡುತ್ತದೆ ಎಂಬ ಭಾವನೆ ಈ ದಿನ ಪೂರ್ತಿ ನಿಮ್ಮೊಂದಿಗೆ ಇರುತ್ತದೆ. ಈ ಸಮಯದಲ್ಲಿ ಆತುರದ ನಿರ್ಧಾರಗಳಿಗಿಂತ ಶಿಸ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿ. ಬೆಳಿಗ್ಗೆ ಪ್ರಾರಂಭಿಸುವ ಕೆಲಸವನ್ನು ಅದೇ ದಿನ ಪೂರ್ತಿ ಮಾಡಬೇಕೆಂಬ ಅಭ್ಯಾಸ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಸಣ್ಣ ಯಶಸ್ಸುಗಳು ಸಹ ದೊಡ್ಡ ನಂಬಿಕೆಯನ್ನು ನಿರ್ಮಿಸುತ್ತವೆ. ಅದೇ ನಂಬಿಕೆ ಮುಂದಿನ ದಿನಗಳ ದಾರಿಯನ್ನು ಮತ್ತಷ್ಟು ಸ್ಪಷ್ಟವಾಗಿ ತೋರಿಸುತ್ತದೆ. ಜುಲೈ 11ಕ್ಕೆ ಹೆಜ್ಜೆ ಇಡುವ ಸಮಯಕ್ಕೆ ನಿಮ್ಮಲ್ಲಿ ಹೊಸ ಶಿಸ್ತು ಕಾಣಿಸುತ್ತದೆ. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ಏರ್ಪಟ್ಟ ಸ್ಪಷ್ಟತೆ ಈಗ ಕೆಲಸಗಳಲ್ಲಿಯೂ ಪ್ರತಿಫಲಿಸುತ್ತದೆ. ಒಂದು ಕೆಲಸ ಪೂರ್ತಿ ಮಾಡಿದ ನಂತರವೇ
ಮತ್ತೊಂದು ಕೆಲಸ ಪ್ರಾರಂಭಿಸಬೇಕೆಂಬ ಆಲೋಚನೆ ಬಲಗೊಳ್ಳುತ್ತದೆ. ಇದೇ ಹಂತದಲ್ಲಿ ನಿಮಗೆ ದೊಡ್ಡ ಬಲ, ಸಣ್ಣ ವಿಷಯಗಳಲ್ಲಿಯೂ ಶ್ರದ್ಧೆ ಹೆಚ್ಚಾಗುವುದರಿಂದ ಹಿಂದೆ ಕೈತಪ್ಪಿದ ಅವಕಾಶಗಳನ್ನು ಈಗ ನೀವು ಸುಲಭವಾಗಿ ಗುರುತಿಸುತ್ತೀರಿ. ಈಗ ಉದ್ಯೋಗ ಅಥವಾ ವೃತ್ತಿಯ ಬಗ್ಗೆ ಮಾತನಾಡಿಕೊಳ್ಳೋಣ. ವೃಷಭ ರಾಶಿಯವರಿಗೆ ಈ 4 ದಿನಗಳ ವಿಶೇಷತೆಯಲ್ಲಿ ಪ್ರಧಾನವಾಗಿ ಕಾಣಿಸುವ ಅಂಶ ಜವಾಬ್ದಾರಿ. ನಿಮಗೆ ಒಪ್ಪಿಸಿದ ಕೆಲಸವನ್ನು ಸಮಯಕ್ಕೆ ಪೂರ್ತಿ ಮಾಡುವುದು ಮಾತ್ರವಲ್ಲ, ಅದರಲ್ಲಿ ಗುಣಮಟ್ಟವನ್ನು ತೋರಿಸಬೇಕೆಂಬ ಆಲೋಚನೆ ಕೂಡ ಹೆಚ್ಚುತ್ತದೆ. ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವವರ ದೃಷ್ಟಿಯಲ್ಲಿ ನಿಮ್ಮ ಮೇಲಿನ ಗೌರವ ಹೆಚ್ಚುತ್ತದೆ. ಮಾತುಗಳಿಗಿಂತ ಕೆಲಸವೇ ದೊಡ್ಡದು ಎಂದು ನಿರೂಪಿಸುವ ಹಂತ ಇದು. ವ್ಯಾಪಾರ ಮಾಡುವವರಿಗೂ ಸಹ ಈ ಕಾಲ ಒಂದು ಉತ್ತಮ ಯೋಜನೆಯನ್ನು ರೂಪಿಸುವ ಸಮಯ. ಹಿಂದೆ ಲಾಭ ನೀಡದ ವಿಧಾನವನ್ನು ಮತ್ತೆ ಮುಂದುವರಿಸುವುದಕ್ಕಿಂತ ಖರ್ಚುಗಳನ್ನು ಎಲ್ಲಿ ಕಡಿಮೆ ಮಾಡಬೇಕು, ಆದಾಯವನ್ನು ಹೇಗೆ ಕ್ರಮಬದ್ಧಗೊಳಿಸಬೇಕು ಎಂಬ ಅಂಶಗಳ ಮೇಲೆ ದೃಷ್ಟಿ ನೆಡುತ್ತೀರಿ. ಒಂದೊಂದು ಹೆಜ್ಜೆಯನ್ನು ಲೆಕ್ಕಾಚಾರದಿಂದ ಇಡುವುದರಿಂದ ನಿರ್ಧಾರಗಳಲ್ಲಿ ಸ್ಥಿರತೆ ಏರ್ಪಡುತ್ತದೆ. ತಕ್ಷಣದ ಫಲಿತಾಂಶಕ್ಕಾಗಿ ಓಡುವುದಕ್ಕಿಂತ ಬಲವಾದ ಅಡಿಪಾಯ ಹಾಕುವುದು ಒಳ್ಳೆಯದು. ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆ ಕಾಣಿಸುತ್ತದೆ. ಅನಗತ್ಯ ಖರ್ಚುಗಳ ಮೇಲೆ ನಿಮ್ಮ ದೃಷ್ಟಿ ಬೀಳುತ್ತದೆ. ಪ್ರತಿ ರೂಪಾಯಿಗೂ ಮೌಲ್ಯ ನೀಡಬೇಕೆಂಬ ಆಲೋಚನೆ ಬಲಗೊಳ್ಳುತ್ತದೆ. ಮನೆಯಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ಉದ್ಯೋಗ ಜೀವನದಲ್ಲಾಗಲಿ ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಯತ್ನ ಪ್ರಾರಂಭವಾಗುತ್ತದೆ. ಈ ಅಭ್ಯಾಸ ಮುಂದಿನ ದಿನಗಳ ಆರ್ಥಿಕ ಕ್ರಮವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜುಲೈ 12ರಂದು ಹೊಸ ಪರಿಚಯವೂ ಸಹ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಪರಿಚಯ ಕೇವಲ ಮಾತನಾಡಿಕೊಳ್ಳುವುದಕ್ಕೆ ಮಾತ್ರವಲ್ಲ, ಒಂದು ಹೊಸ ಆಲೋಚನೆಗೆ ದಾರಿ ಮಾಡಿಕೊಡುವ ಅವಕಾಶ ನೀಡುತ್ತದೆ. ನೀವು ಹೇಳುವ ಅಭಿಪ್ರಾಯವನ್ನು ಶ್ರದ್ಧೆಯಿಂದ ಕೇಳುವ ವ್ಯಕ್ತಿ ನಿಮಗೆ ಎದುರಾಗುತ್ತಾನೆ. ಅದೇ ಸಮಯದಲ್ಲಿ ನೀವು ಸಹ ಇತರರ ಅನುಭವವನ್ನು ಗೌರವದಿಂದ ಸಂಗ್ರಹಿಸುತ್ತೀರಿ. ಈ ಪರಸ್ಪರ ಗೌರವ ಭವಿಷ್ಯದ ಯೋಜನೆಗೆ ಬಲವಾದ ಅಡಿಪಾಯವಾಗುತ್ತದೆ. ಓದುತ್ತಿರುವ ವಿದ್ಯಾರ್ಥಿಗಳಾಗಿದ್ದರೆ ಈ ಸಮಯದಲ್ಲಿ ಓದನ್ನು ಒಂದು ಕ್ರಮದಲ್ಲಿ ಇಡುವುದು ಅತ್ಯಂತ ಪ್ರಮುಖವಾದ ಅಂಶವಾಗಿ ಬದಲಾಗುತ್ತದೆ. ಯಾವ ಸಬ್ಜೆಕ್ಟಿಗೆ ಎಷ್ಟು ಸಮಯ ನೀಡಬೇಕು, ಯಾವ ಅಂಶವನ್ನು ಮೊದಲಿಗೆ ಪೂರ್ತಿ ಮಾಡಬೇಕು ಎಂಬ ವಿಷಯದಲ್ಲಿ ಸ್ಪಷ್ಟವಾದ ಯೋಜನೆ ರೂಪಿತವಾಗುತ್ತದೆ. ಈ ಶಿಸ್ತು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಉದ್ಯೋಗಕ್ಕಾಗಿ ಸಿದ್ಧರಾಗುತ್ತಿರುವವರಿಗೂ ಸಹ ಈ ಹಂತ ವಿಶೇಷವಾಗಿದೆ. ಹಿಂದೆ ಮಾಡಿದ ಕೆಲಸವನ್ನು ಮತ್ತೊಮ್ಮೆ ಪರಿಶೀಲಿಸಿ ಲೋಪದೋಷಗಳನ್ನು ಸರಿಪಡಿಸುವ ಆಲೋಚನೆ ಬರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವುದಕ್ಕಿಂತ ಈಗಾಗಲೇ ಕಲಿತಿರುವ ವಿಷಯಗಳನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕೆಂಬ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಈ ವಿಧಾನ ನಿಮ್ಮ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಹೊರಗೆ ತರುತ್ತದೆ. ವ್ಯಾಪಾರ ಪಾಲುದಾರಿಕೆಯಲ್ಲಿಯೂ ಸಹ ಒಂದು ಪ್ರಮುಖ ಸಂದೇಶ ಕಾಣಿಸುತ್ತದೆ. ಪ್ರತಿ ನಿರ್ಧಾರವನ್ನು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳುವುದು ಅಗತ್ಯ. ಸ್ಪಷ್ಟವಾದ ಸಂಭಾಷಣೆ ಇದ್ದರೆ ಕೆಲಸಗಳಲ್ಲಿ ವೇಗ ಹೆಚ್ಚುತ್ತದೆ, ಅಪಾರ್ಥಗಳಿಗೆ ಅವಕಾಶ ಕಡಿಮೆಯಾಗುತ್ತದೆ. ನಂಬಿಕೆಯಿರುವ ತಂಡ ಎಂತಹ ಕೆಲಸವನ್ನಾದರೂ ಸುಲಭವಾಗಿ ಪೂರ್ತಿ ಮಾಡುತ್ತದೆ ಎಂಬ ವಿಷಯ ಈ ದಿನಗಳಲ್ಲಿ ನಿಮಗೆ ಮತ್ತಷ್ಟು ಸ್ಪಷ್ಟವಾಗಿ ತಿಳಿಯುತ್ತದೆ. ಮನೆಯ ವಾತಾವರಣದಲ್ಲಿಯೂ ಸಹ ಒಂದು ಉತ್ತಮ ಕ್ರಮ ಏರ್ಪಡುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸೇರಿ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡುವ ಅವಕಾಶ ಬರುತ್ತದೆ. ಮನೆಗೆ ಸಂಬಂಧಿಸಿದ ಕೆಲವು ನಿರ್ಧಾರಗಳನ್ನು ಎಲ್ಲರ ಅಭಿಪ್ರಾಯದೊಂದಿಗೆ ತೆಗೆದುಕೊಳ್ಳುವುದರಿಂದ ಆನಂದ ಹೆಚ್ಚುತ್ತದೆ. ಒಟ್ಟಿಗೆ ಯೋಚಿಸುವುದು, ಒಟ್ಟಿಗೆ ಮುಂದಕ್ಕೆ ಸಾಗುವುದು ಎಂಬ ಭಾವನೆ ಕುಟುಂಬದ ಬಾಂಧವ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಹಂತದಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ಒಂದು ವಿಷಯವಿದೆ. ದೊಡ್ಡ ಗುರಿಗಳು ಒಂದೇ ದಿನದಲ್ಲಿ ಬರುವುದಿಲ್ಲ. ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳೇ ದೊಡ್ಡ ಯಶಸ್ಸಿಗೆ ಅಡಿಪಾಯ ಹಾಕುತ್ತವೆ. ಅದಕ್ಕಾಗಿಯೇ ಪ್ರತಿ ಮುಂಜಾನೆಯನ್ನು ಒಂದು ಹೊಸ ಅವಕಾಶವಾಗಿ ಸ್ವೀಕರಿಸಿ. ಪ್ರತಿ ಸಂಜೆ ಆ ದಿನ ಮಾಡಿದ ಕೆಲಸವನ್ನು ಒಂದು ಬಾರಿ ಪರಿಶೀಲಿಸಿ. ಈ ಸಣ್ಣ ಅಭ್ಯಾಸ ನಿಮ್ಮ ಪ್ರಯಾಣವನ್ನು ಮತ್ತಷ್ಟು ಸುಂದರವಾಗಿ ಬದಲಾಯಿಸುತ್ತದೆ. ಜುಲೈ 12ರಿಂದ 13ರವರೆಗೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವ ರೀತಿ ಮತ್ತಷ್ಟು ಘನತೆಯಿಂದ ಕೂಡಿರುತ್ತದೆ. ಪ್ರತಿ ವಿಷಯಕ್ಕೂ ತಕ್ಷಣವೇ ಪ್ರತಿಕ್ರಿಯಿಸುವುದಕ್ಕಿಂತ ಎದುರಿಗಿರುವವರ ಮಾತು ಪೂರ್ತಿಯಾಗಿ ಕೇಳಿದ ನಂತರ ಉತ್ತರ ಹೇಳುವ ಅಭ್ಯಾಸ ಬಲಗೊಳ್ಳುತ್ತದೆ. ಈ ಒಂದೇ ಒಂದು ಬದಲಾವಣೆ ಮನೆಯಲ್ಲಿರುವ ಸಣ್ಣ ಸಣ್ಣ ಅಪಾರ್ಥಗಳನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಹೆಚ್ಚುವುದರಿಂದ ಕುಟುಂಬದ ಸದಸ್ಯರೂ ಸಹ ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ನೀಡುತ್ತಾರೆ. ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪರಸ್ಪರ ಗೌರವ ಪ್ರಧಾನವಾಗಿ ನಿಲ್ಲುತ್ತದೆ. ಒಬ್ಬರ ಆಲೋಚನೆಯನ್ನು ಮತ್ತೊಬ್ಬರು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಒಟ್ಟಿಗೆ ಕುಳಿತು ಮನೆಗೆ ಸಂಬಂಧಿಸಿದ ಕೆಲವು ವಿಷಯಗಳ ಬಗ್ಗೆ ಚರ್ಚಿಸಲು ಉತ್ತಮ ಸಮಯ ಲಭಿಸುತ್ತದೆ. ಈ ಚರ್ಚೆಯಲ್ಲಿ ಆತುರ ಇರುವುದಿಲ್ಲ. ಪ್ರಶಾಂತವಾಗಿ ಮಾತನಾಡುವುದರಿಂದ ಇಬ್ಬರ ನಡುವೆ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ವಿವಾಹವಾಗದ ವೃಷಭ ರಾಶಿಯವರಿಗೂ ಸಹ ಈ ಕಾಲ ಒಂದು ಪ್ರಮುಖವಾದ ಸಂದೇಶವನ್ನು ನೀಡುತ್ತದೆ. ಮೊದಲಿಗೆ ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳುವುದರ ಮೇಲೆ ದೃಷ್ಟಿ ಇಡಿ. ಮಾತನಾಡುವ ವಿಧಾನ, ಸಮಯ ಪಾಲನೆ,
ಜವಾಬ್ದಾರಿ ತೆಗೆದುಕೊಳ್ಳುವ ರೀತಿ ನಿಮ್ಮ ವಿಶೇಷತೆಯಾಗಿ ನಿಲ್ಲುತ್ತವೆ. ಉತ್ತಮ ವ್ಯಕ್ತಿತ್ವ ನಿಮಗೆ ಉತ್ತಮ ಗುರುತಿಸುವಿಕೆಯನ್ನು ತಂದುಕೊಡುತ್ತದೆ. ಸ್ನೇಹಿತರ ವಿಷಯಕ್ಕೆ ಬಂದರೆ, ನಿಮ್ಮ ಸುತ್ತಲಿರುವ ಪ್ರತಿ ವ್ಯಕ್ತಿಯೊಂದಿಗೆ ಒಂದೇ ಮಟ್ಟದಲ್ಲಿ ಸಮಯ ಕಳೆಯುವುದು ಅಗತ್ಯವಿಲ್ಲ ಎಂಬ ವಿಷಯವನ್ನು ನೀವು ಸ್ಪಷ್ಟವಾಗಿ ಗುರುತಿಸುತ್ತೀರಿ. ನಿಮ್ಮ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವವರೊಂದಿಗೆ ಹೆಚ್ಚಿನ ಸಮಯ ಕಳೆಯಬೇಕೆಂದು ನಿರ್ಣಯಿಸುತ್ತೀರಿ. ಈ ನಿರ್ಧಾರ ನಿಮ್ಮ ಆಲೋಚನೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈಗ ಮನಸ್ಸಿನ ಬಗ್ಗೆ ಮಾತನಾಡಿಕೊಳ್ಳೋಣ. ಹಿಂದೆ ನಡೆದ ಕೆಲವು ಘಟನೆಗಳು ಅಪರೂಪಕ್ಕೆ ನೆನಪಿಗೆ ಬಂದರು. ಅವುಗಳನ್ನು ಹೊತ್ತುಕೊಂಡು ಮುಂದಕ್ಕೆ ಹೋಗಬೇಕೆಂಬ ಭಾವನೆ ಕಡಿಮೆಯಾಗುತ್ತದೆ. ಅವುಗಳಿಂದ ಕಲಿತ ಪಾಠಗಳನ್ನು ಮಾತ್ರ ತೆಗೆದುಕೊಂಡು ಹೊಸ ಹಂತದಲ್ಲಿ ಹೆಜ್ಜೆ ಇಡಬೇಕೆಂಬ ಆಲೋಚನೆ ಬಲಗೊಳ್ಳುತ್ತದೆ. ಈ ಬದಲಾವಣೆ ನಿಮ್ಮಲ್ಲಿ ಹೊಸ ಪ್ರಶಾಂತತೆಯನ್ನು ತರುತ್ತದೆ. ಪ್ರತಿ ಮುಂಜಾನೆ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಫೋನ್ ಅಥವಾ ಇತರ ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ಕೆಲವು ನಿಮಿಷಗಳು ನಿಶ್ಶಬ್ದವಾಗಿ ಕಳೆಯಿರಿ. ಆ ದಿನ ಮಾಡಬೇಕಾದ ಕೆಲಸಗಳನ್ನು ಮನಸ್ಸಿನಲ್ಲಿ ಒಂದು ಬಾರಿ ನೆನಪು ಮಾಡಿಕೊಳ್ಳಿ. ಈ ಸಣ್ಣ ಅಭ್ಯಾಸ ದಿನವಿಡೀ ನಿಮ್ಮ ದೃಷ್ಟಿಯನ್ನು ಒಂದೇ ದಿಕ್ಕಿನಲ್ಲಿ ಇಡುತ್ತದೆ. ಜುಲೈ 13 ಮುಗಿಯುವ ಸಮಯಕ್ಕೆ ವೃಷಭ ರಾಶಿಯವರಿಗೆ ಒಂದು ಪ್ರಮುಖ ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಸರಿಯಾದ ಸಮಯ ಇರುತ್ತದೆ. ಆ ಸಮಯವನ್ನು ಗುರುತಿಸಿ ಮುಂದಕ್ಕೆ ಸಾಗುವ ವ್ಯಕ್ತಿ ತನ್ನ ಪ್ರಯಾಣವನ್ನು ಮತ್ತಷ್ಟು ಸುಂದರವಾಗಿ ರೂಪಿಸಿಕೊಳ್ಳುತ್ತಾನೆ. ವೇಗವಾಗಿ ಓಡುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ನಡೆಯುವುದು ಹೆಚ್ಚಿನ ಮೌಲ್ಯ ಉಳ್ಳದ್ದು. ಈ 4 ದಿನಗಳು ನಿಮ್ಮಲ್ಲಿ ಅದೇ ಆಲೋಚನೆಯನ್ನು ಬಲಪಡಿಸುತ್ತವೆ. ಈ ಕಾಲದಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿ ಅವಕಾಶವನ್ನು ಒಂದೇ ಕೋನದಲ್ಲಿ ನೋಡದೆ, ಅದರ ಹಿಂದೆ ಇರುವ ಪ್ರಯೋಜನವನ್ನು ಸಹ ಗಮನಿಸಿ. ಒಂದು ಸಣ್ಣ ಪರಿಚಯ, ಒಂದು ಸಣ್ಣ ಸಂಭಾಷಣೆ, ಒಂದು ಸಣ್ಣ ನಿರ್ಧಾರ ಕೂಡ ಭವಿಷ್ಯದ ಯೋಜನೆಯಲ್ಲಿ ಮೌಲ್ಯಯುತವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಅದಕ್ಕಾಗಿಯೇ ಪ್ರತಿ ವಿಷಯವನ್ನು ಶ್ರದ್ಧೆಯಿಂದ ಪರಿಶೀಲಿಸುವುದು ಅಗತ್ಯ. ನಿಮ್ಮ ಗುರಿಗಳ ಪಟ್ಟಿಯನ್ನು ಮತ್ತೊಮ್ಮೆ ನೋಡುವ ಸಮಯ ಇದು. ಈಗಾಗಲೇ ಪೂರ್ತಿ ಮಾಡಿದ ಕೆಲಸಗಳನ್ನು ನೆನಪು ಮಾಡಿಕೊಳ್ಳಿ. ಇನ್ನೂ ಪೂರ್ತಿ ಮಾಡಬೇಕಾದ ಕೆಲಸಗಳನ್ನು ಕ್ರಮವಾಗಿ ಬರೆದಿಟ್ಟುಕೊಳ್ಳಿ. ಒಂದು ಕೆಲಸ ಪೂರ್ಣಗೊಂಡ ನಂತರವೇ ಮತ್ತೊಂದು ಕೆಲಸವನ್ನು ಪ್ರಾರಂಭಿಸುವ ಕ್ರಮವನ್ನು ಮುಂದುವರಿಸಿ. ಈ ಅಭ್ಯಾಸ ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಈ ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಜವಾದ ಬಲ ನಿಮ್ಮ ಶಿಸ್ತೆ. ಹೊರಗಿನಿಂದ ಬರುವ ಪ್ರಶಂಸೆಗಳಿಗಿಂತ ನಿಮ್ಮಲ್ಲಿ ನಿಮಗೆ ಉಂಟಾಗುವ ತೃಪ್ತಿ ಹೆಚ್ಚಿನ ಮೌಲ್ಯ ಉಳ್ಳದ್ದು. ಪ್ರತಿದಿನದ ಕೊನೆಯಲ್ಲಿ, ಈ ದಿನ ನಾನು ಯಾವ ಕೆಲಸ ಪೂರ್ತಿ ಮಾಡಿದ್ದೇನೆ ಎಂಬ ಒಂದು ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ. ಆ ಪ್ರಶ್ನೆಗೆ ಬರುವ ಉತ್ತರವೇ ನಿಮ್ಮ ಬೆಳವಣಿಗೆಗೆ ಕನ್ನಡಿ ಹಿಡಿಯುತ್ತದೆ. ಮಾತನಾಡುವ ಸಮಯದಲ್ಲಿಯೂ ಒಂದು ಸಣ್ಣ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಪ್ರಶಾಂತವಾಗಿ ಹೇಳುವ ಮಾತು ಹೆಚ್ಚಿನ ಪ್ರಭಾವ ಬೀರುತ್ತದೆ. ಕೋಪದಿಂದ ಹೇಳುವ ಮಾತಿಗಿಂತ ಸ್ಪಷ್ಟವಾಗಿ ಹೇಳಿದ ಮಾತು ದೀರ್ಘಕಾಲ ನೆನಪಿರುತ್ತದೆ. ಅದಕ್ಕಾಗಿಯೇ ಪ್ರತಿ ಸಂಭಾಷಣೆಯಲ್ಲಿ ಗೌರವವನ್ನು ಕಾಪಾಡಿಕೊಳ್ಳಿ. ಅದೇ ನಿಮ್ಮ ವ್ಯಕ್ತಿತ್ವವನ್ನು ವಿಶೇಷವಾಗಿ ಎದ್ದು ಕಾಣುವಂತೆ ಮಾಡುತ್ತದೆ. ಮನೆಯ ವಿಷಯಗಳಲ್ಲೂ ಕೆಲಸದ ವಿಷಯಗಳಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳಿ. ಒಂದು ಕಡೆ ಮಾತ್ರ ಹೆಚ್ಚಿನ ಸಮಯವನ್ನು ಮೀಸಲಿಡದೆ ಎರಡಕ್ಕೂ ಸರಿಯಾದ ಪ್ರಾಧಾನ್ಯತೆ ನೀಡಿ. ಜೀವನ ಸುಂದರವಾಗಿರಬೇಕಾದರೆ ಯಶಸ್ಸು ಮಾತ್ರವಲ್ಲ, ಪ್ರಶಾಂತತೆ ಕೂಡ ಅಗತ್ಯ. ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿ ನಿಮ್ಮಲ್ಲಿದೆ. ನಿಮಗೆ ಈಗಾಗಲೇ ತಿಳಿದಿರುವ ಪ್ರತಿಭೆಯನ್ನು ಮತ್ತಷ್ಟು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ. ಹೊಸ ಕೌಶಲ್ಯವನ್ನು ಕಲಿಯುವುದು ಉತ್ತಮ ನಿರ್ಧಾರ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಅಭಿವೃದ್ಧಿಗಾಗಿ ಮೀಸಲಿಡಿ. ನೀವು ಕಲಿತ ಪ್ರತಿ ಹೊಸ ವಿಷಯ ನಾಳೆಯ ಅವಕಾಶಗಳಿಗೆ ಅಡಿಪಾಯವಾಗಿ ನಿಲ್ಲುತ್ತದೆ. ನಿಮ್ಮ ಸುತ್ತಲಿರುವ ಒಳ್ಳೆಯ ಮನುಷ್ಯರನ್ನು ಗೌರವಿಸಿ. ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಜೊತೆಯಾಗಿ ನಿಂತವರನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಕೃತಜ್ಞತೆಯಿಂದ ಇರುವ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತದೆ. ಆ ಪ್ರಶಾಂತತೆ ನಿಮ್ಮ ನಿರ್ಧಾರಗಳಲ್ಲೂ ಕಾಣಿಸುತ್ತದೆ. ಈ 4 ದಿನಗಳ ವಿಷಯಗಳಲ್ಲಿ ಮತ್ತೊಂದು ಪ್ರಮುಖ ಸಂದೇಶ ತಾಳ್ಮೆ. ಪ್ರತಿ ಕೆಲಸಕ್ಕೂ ತನ್ನದೇ ಆದ ಸಮಯ ಇರುತ್ತದೆ. ಆ ಸಮಯ ಬಂದಾಗ ಸಿದ್ಧವಾಗಿರುವ ವ್ಯಕ್ತಿ ಮುಂದಕ್ಕೆ ಸಾಗುತ್ತಾನೆ. ಅದಕ್ಕಾಗಿಯೇ ಈ ದಿನಗಳನ್ನು ಒಂದು ಸಾಧನೆಯಾಗಿ ಬದಲಾಯಿಸಿಕೊಳ್ಳಿ. ಪ್ರತಿ ಮುಂಜಾನೆಯನ್ನು ಹೊಸ ಉತ್ಸಾಹದಿಂದ ಪ್ರಾರಂಭಿಸಿ. ಪ್ರತಿ ಸಂಜೆ ನಿಮ್ಮ ಪ್ರಯಾಣವನ್ನು ಒಂದು ಬಾರಿ ಪರಿಶೀಲಿಸಿ. ಈ ಸಣ್ಣ ಅಭ್ಯಾಸ ನಿಮ್ಮ ಜೀವನಕ್ಕೆ ಉತ್ತಮ ದಿಕ್ಕನ್ನು ನೀಡುತ್ತದೆ. ವೃಷಭ ರಾಶಿಯವರಿಗೆ ಫೈನಲ್ ಆಗಿ ನಾನು ಹೇಳುವುದು ಒಂದೇ. ಜುಲೈ 10ರಿಂದ 13ರವರೆಗೆ ಇರುವ ಈ ವಿಶ್ಲೇಷಣೆಯಲ್ಲಿ ಪ್ರಧಾನವಾಗಿ ಕಾಣಿಸುವ ಅಂಶ ಒಂದೇ: ಸ್ಪಷ್ಟವಾದ ಆಲೋಚನೆ, ಶಿಸ್ತು, ಜವಾಬ್ದಾರಿ, ಪ್ರಶಾಂತವಾದ ಮನಸ್ಸು. ಈ 4 ಅಂಶಗಳನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಭಾಗವಾಗಿಸಿಕೊಂಡರೆ ನಿಮ್ಮ ಪ್ರಯಾಣ ಮತ್ತಷ್ಟು ಅರ್ಥಪೂರ್ಣವಾಗಿ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆಯೇ ನಮ್ಮ ಸನಾತನ ಭಜರಂಗಿ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ.
ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಕ್ತಿ ಪರಾಶಕ್ತಿ ಎಂದು ಕಾಮೆಂಟ್ ಮಾಡಿ.